ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಒಂದು ಅನಾಲಿಸಿಸನ್ನು ಆ್ಯಸ್ ಯೂಶುವಲ್ ನೋಡೋಣ ಏನಾಯಿತು ಅಂತ. ಹಾಗೆ ನಾವು ಎಸ್ಟರ್ಡೇ ಒಂದು ಏನು ಅನಾಲಿಸಿಸ್ ಮಾಡಿದ್ವಿ, ಆ್ಯಸ್ ಪರ್ ದಟ್ ವರ್ಕ್ ಆಯಿತಾ ಅಥವಾ ಏನೆಲ್ಲ ನಾವು ಯಾವುದೆಲ್ಲ ಮೇಜರ್ ಲೆವೆಲ್ಸ್ ಇಂಪ್ಯಾಕ್ಟ್ ಆಯಿತು ಅನ್ನೋದು ಕೂಡ ನೋಡೋಣ. ಓಕೆನಾ? ಈಗ ನಾನು ನಿಫ್ಟಿ ಇಂಡೆಕ್ಸಲ್ಲಿ ಇದ್ದೀನಿ. ಸೊ ಈ ಲೆವೆಲ್ಸ್ ಎಲ್ಲ ನಮಗೆ ಆಲ್ರೆಡಿ ನಾವು ಎಸ್ಟರ್ಡೇ ಇದು ಪ್ರೀವಿಯಸ್ ಇದು ವಿಡಿಯೋದಲ್ಲಿ ಏನು ಲೈನ್ಸ್ ಡ್ರಾ ಮಾಡಿದ್ರೆ ಸೇಮ್ ಅದೇ ಲೈನೇ ಇಂಪ್ಯಾಕ್ಟ್ ಆಗುತ್ತೆ. ಸೊ ನಾವು ಅಂದ್ಕೊಂಡಿದ್ವಿ ಮಾರ್ಕೆಟು ಗ್ಯಾಪ್ ಡೌನ್ ಆಗ್ಬೋದು ಅಂತ ಆ್ಯಸ್ ಪರ್ ಒಂದು ಗ್ಲೋಬಲ್ ಮಾರ್ಕೆಟ್ ಪ್ರಕಾರ ಆಯಿತು. ಬಟ್ ನಮ್ಮದೇನು ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಯಿತು ಅಲ್ವಾ? ಫ್ಲ್ಯಾಟ್ ನೋಟಲ್ಲಿ ಓಪನ್ ಆದ ತಕ್ಷಣ ಒಂದು ನಮಗೆ ಬೇರಿಶ್ ಸಿಗ್ನಲ್ ಬೇರಿಶಲ್ಲಿ ಓಪನ್ ಆದರೂ ಕೂಡ ಮತ್ತು ಅಗೇನ್ ಅದೇ ಒಂದು ಸಪೋರ್ಟ್ ಝೋನಲ್ಲಿ ನಮಗೆ ರಿಕವರಿಯನ್ನು ಕಾಣ್ತದೆ. ಅಂದರೆ ನಾವು ಅಂದ್ಕೊಂಡಿರೋ ಏರಿಯಾಗೆ ಅದು ಟಚೇ ಮಾಡಲಿಲ್ಲ. ಪ್ರೀವಿಯಸ್ ಏನಿತ್ತು ಕ್ಲೋಸಿಂಗ್ ಒಂದು ಪ್ರೈಸನ್ನು ಸಪೋರ್ಟ್ ಮಾಡಿಕೊಂಡು ಮೇಲ್ಗಡೆ ತೊಗೊಂಡೋಯ್ತು. ಸೊ ನಮಗೆ ಫಸ್ಟ್ ಕ್ಯಾಂಡಲ್ಲು ಇಂಪಾರ್ಟೆಂಟ್ ಆಯಿತು. ಸೊ ಮಲ್ಟಿಪಲ್ ಟೈಮ್ಸ್ ಆ ಒಂದು ಏರಿಯಾಗೆ ಬಂದು ಒಂದು ಒಳ್ಳೆ ಸಪೋರ್ಟನ್ನು ತೊಗೊಳ್ತು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ನಾವು ನೋಟ್ ಮಾಡ್ಬೋದು ಅಂದರೆ ಇವತ್ತು ನಮಗೆ ಒಳ್ಳೆ ಬ್ರೇಕ್ಔಟ್ ಸಿಕ್ಕಿದೆ. ಸೊ ವಿಲ್ ಸಿ ಟುಮಾರೋ ಯಾವ ರೀತಿ ಎಲ್ಲ ಅದು ಸಸ್ಟೈನ್ ಆಗ್ಬೋದು ಅನ್ನೋದು ದಿಸ್ ಇಸ್ ಡಿಫ್ರೆಂಟ್ ಮ್ಯಾಟರ್. ಸೊ ಯಾಕೆ ಇಷ್ಟೊಂದು ಇದಾಯಿತು ಅಂತಂದರೆ ನಮಗೆ ಯಾಕಂದರೆ ಗ್ಲೋಬಲಿ ಬೇರೆ ಬೇರೆ ನ್ಯೂಸ್ಗಳ ಕಾರಣದಿಂದ ಮಾರ್ಕೆಟ್ ಹೋಗ್ತಿದೆ. ಹಾಗೆ ನಮ್ಮ ಒಂದು ಡೊಮೆಸ್ಟಿಕಲ್ಲಿ ಕೂಡ WPI ಡೇಟಾಸ್ ಇತ್ತು, ತುಂಬ ಡೇಟಾಸ್ ರಿಲೀಸ್ ಆಗೋಕ್ಕೆ ಇತ್ತು ನೆನ್ನೆ ಎಲ್ಲ. ಸೊ ಹಾಗಾಗಿ ಅದರ ಇಂಪ್ಯಾಕ್ಟ್ ಕೂಡ ಇವತ್ತು ಮಾರ್ಕೆಟ್ ಮೇಲೆ ನಮಗೆ ಆಯಿತು ಅಲ್ವಾ? ಆ ಪ್ರೈಸ್ ಇಂಡೆಕ್ಸ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಇವತ್ತು ಮಾರ್ಕೆಟ್ ಬಂದಂಗೆ ಸಪೋರ್ಟ್ ತೊಗೊಂಡು ನಮಗೆ ಅಟ್ ದ ಎಂಡ್ ಆಫ್ ದ ಮೂಮೆಂಟಲ್ಲಿ ನಮಗೆ ಒಂದು ಬ್ರೇಕ್ಔಟ್ ಕೂಡ ಸಿಕ್ಕಿದೆ. ಸೊ ನಾಳೆಗೆ ನಾವು ಯಾವ ರೀತಿ ಎಲ್ಲ ಟ್ರೇಡ್ ಮಾಡ್ಬೋದು. ಆಮೇಲೆ ಇದೊಂದು ನಾಳೆ ಎಕ್ಸ್ಪೈರಿಗೆ ಒಂದಿದೆ, ಅದು ಬಿಟ್ಟರೆ ನಮಗೆ ಫ್ರೈಡೇ ಹಾಲಿಡೇ ಇದೆ. ಸೊ ಈ ವೀಕಲ್ಲಿ ಒಂದೇ ದಿನ ನಮಗೆ ಟ್ರೇಡ್ ಸಿಗುವಂಥದ್ದು. ಸೊ ಹಾಗಾಗಿ ನಮಗೆ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿನ ಕೂಡ ಮತ್ತೆ ನಮಗೆ ಹಾಲಿಡೇ, ಲಾಂಗ್ ಹಾಲಿಡೇ ಸಿಗುತ್ತೆ. ಸೊ ಹಾಗಾಗಿ ನಾಳೆ ಎಲ್ಲ ಸ್ವಲ್ಪ ನೋಡಿಕೊಂಡು, ಇವತ್ತು ಆ್ಯಕ್ಚುಲಿ ಟ್ರೆಂಡಿ ಇತ್ತು, ಎರಡು ಕಡೆಯೂ ಟ್ರೆಂಡಿ ಇದ್ದಿದ್ದರಿಂದ ಸ್ವಲ್ಪ ಮಾರ್ಕೆಟಲ್ಲಿ ವಾಲಟೈಲಿಟಿನೂ ಕ್ರಿಯೇಟ್ ಆಯಿತು. ಸೊ ನಾಳೆಗೆ ಒಂದು ಪೊಸಿಷನ್ ಕ್ಲಿಯರೆನ್ಸ್ ಕೂಡ ಇರೋದ್ರಿಂದ ನೋಡಬೇಕು. ಒಂದು ಈಗಿನ ಪ್ರಕಾರ ಎಲ್ಲ ಫ್ಲ್ಯಾಟ್ ನೋಟೇ ಇದೆ ನಮಗೆ ವರ್ಲ್ಡ್ ಮಾರ್ಕೆಟ್ ಎಲ್ಲ. ಸೊ ಏನೇ ವರ್ಲ್ಡ್ ಮಾರ್ಕೆಟ್ ಇದಾದರೂ ಕೂಡ ನಾಳೆ ನಮಗೆ ಒಂದು ಪ್ರೀ ಓಪನ್ ಮಾರ್ಕೆಟ್ ಏನು ಓಪನ್ ಆಗುತ್ತಲ್ಲ ಅದೇ ನಮಗೆ ಇಂಪ್ಯಾಕ್ಟ್ ಆಗೋದು. ಹಾಗಾಗಿ ನಾವು ಅದು ನೋಡ್ಕೊಂಡು ಪ್ರೀ ಓಪನ್ ಮಾರ್ಕೆಟ್ ನೋಡಿಕೊಂಡೆ ನಾವು ಡಿಸಿಷನ್ ತೊಗೊಳ್ಬೇಕಾಗತ್ತೆ. ಹಾಗಾಗಿ ಮತ್ತೆ 15 ಮಿನಿಟ್ಸ್ ಒಂದು ಟೈಮ್ನ ನಾವು ಕೊಟ್ಟು ಸೆಟಲ್ ಡೌನ್ ಆದಮೇಲೆ ಡಿಸಿಷನ್ ತೊಗೊಳ್ಳೋದು ಇಸ್ ದ ಬೆಟರ್ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇವಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಕೋರಿಲೇಷನಲ್ಲಿ ವರ್ಕೇ ಆಗ್ತಾಯಿಲ್ಲ. ಇವತ್ತು ಫ್ಲ್ಯಾಟ್ ನೋಟು ನಮಗೆ ನಿಫ್ಟಿ ಓಪನ್ ಆದರೆ ಅದು 300 ಪಾಯಿಂಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಯಿತು, ಯಾವುದು ಬ್ಯಾಂಕ್ ನಿಫ್ಟಿ ಎಲ್ಲ. ಸೊ ಹಾಗಾಗಿ ಒಂದು ಇರಿಲೆವೆಂಟಾಗಿ ಬಿಹೇವ್ ಮಾಡ್ತಾ ಇರೋದ್ರೆ ಸ್ವಲ್ಪ ನೋಡಿಕೊಂಡು ನಾವು ಟ್ರೇಡ್ ಮಾಡಬೇಕಾಗತ್ತೆ. ನಾಳೆಗೆ ಒಂದು ಯಾವುದು ಇಂಡೆಕ್ಸ್ ನಿಫ್ಟಿ ಎಲ್ಲ ಎಕ್ಸ್ಪೈರಿ ಇರೋದ್ರಿಂದ ನಾವು ಲೆವೆಲ್ಸನ್ನು ನೋಡಿಕೊಂಡು ಆ ಒಂದು ಬೇಸಲ್ಲಿ ನಾವು ಟ್ರೇಡ್ ತೊಗೊಳ್ಬೇಕಾಗತ್ತೆ. ಆಮೇಲೆ ಪ್ರೀಮಿಯಂ ಮೆಂಟಿಂಗ್ ಪ್ರೋಸೆಸ್ ಎಲ್ಲ ತುಂಬಾ ಇದಿರುತ್ತೆ. ಒಂದು ಮೊಮೆಂಟಮಲ್ಲಿ ನಾವು ಏನಾದ್ರು ಒಂದು ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡಿಕೊಂಡ್ರೆ ಇಮ್ಮಿಡಿಯೇಟ್ ನಾವು ಒಂದು ಪ್ರಾಫಿಟನ್ನು ಕೂಡ ಬುಕ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ವೆಯ್ಟ್ ಮಾಡಿದ್ರೆ ಈಸಿಯಾಗಿ ಅದು ಮೆಲ್ಟಿಂಗ್ ಪ್ರೋಸೆಸ್ಸೇ ಜಾಸ್ತಿ ಆಗುತ್ತೆ. ಸ್ವಲ್ಪ ಅಕ್ಯುರೇಟಾಗಿ ಸ್ವಲ್ಪ ಫಾಸ್ಟಾಗಿ ನಾವು ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಮಾಡ್ಕೊಳ್ಬೇಕು, ವೆಯ್ಟ್ ಮಾಡೋಂಗಿಲ್ಲ. ಸೊ ನಾಳೆಗೆ ನೋಡೋಣ ಮಾರ್ಕೆಟ್ ಎಲ್ಲಿ ಓಪನ್ ಆದರೆ ಏನು ಅನ್ನೋದು ಕೂಡ. ಸೊ ಇವತ್ತು ನಮಗೆ ಪ್ರೀವಿಯಸ್ 2 ಡೇಸ್ದು ಹೈನೆಲ್ಲ ಬ್ರೇಕ್ ಮಾಡಿ ಮೇಲ್ಗಡೆ ಕ್ಲೋಸ್ ಕೊಟ್ಟಿರೋದ್ರಿಂದ ಒಂದು ಬುಲ್ಲಿಶ್ನೆಸ್ ನಮಗೆ ಕಾಣಿಸ್ತಾ ಇದೆ. ಸೊ ಎಲ್ಲಿಗೆ ಇದು ನೆಕ್ಸ್ಟ್ ಇದರ ಒಂದು ಜರ್ನಿ ಅಂತ ನೋಡಿದ್ರೆ ನಮಗೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ನೋಡಿ, ನಾವು ಇವತ್ತೊಂದು ರೆಸಿಸ್ಟೆನ್ಸ್ ಹಾಕಿದ್ದೀವಿ. ಫಸ್ಟ್ ಇದರಲ್ಲಿ ನಮಗೆ ಅದು ರೆಸ್ಪೆಕ್ಟ್ ಮಾಡ್ತು ಕೂಡ. ಯಾವುದದು ನಮ್ಮದು 23,380 ಅರೌಂಡ್ 400 ಲೆವೆಲ್ ಅಂತ ಅಂದ್ಕೊಂಡಿದ್ವಿ. ಆಲ್ಮೋಸ್ಟ್ ನಮ್ಮ ಒಂದು ಫಸ್ಟ್ ಕ್ಯಾಂಡಲ್ ಏನಿದೆ ಆ ಒಂದು ಹೈ ಹತ್ರ ಹೋಗ್ಬಿಟ್ಟು ಅಲ್ಲಿಂದನೇ ರಿವರ್ಸ್ ಆಯಿತು. ಮತ್ತು ಅಗೇನ್ ಆ ಏರಿಯಾಗೆ ಬಂದು ಆ ನಂತರ ಬ್ರೇಕ್ಔಟ್ ಕೊಟ್ಟಿದೆ. ಒಳ್ಳೆಯ ಒಂದು ಪ್ಯಾಟರ್ನ್ ಕೂಡ ಕ್ರಿಯೇಟ್ ಮಾಡಿಕೊಂಡು ಬ್ರೇಕ್ಔಟ್ ಕೊಟ್ಟಿದೆ. ಎರಡು ರೀತಿಯಲ್ಲಿ ನಮಗೆ ಟ್ರೇಡ್ ಎಲ್ಲ ಕಡೆಯೂ ಪುಟ್ಟು ಮತ್ತು ಕಾಲ್ ಸೈಡ್ ಎರಡೂ ಕಡೆಯೂ ನಮಗೆ ಒಳ್ಳೆ ಟ್ರೇಡ್ ಸಿಕ್ಕಿದೆ ಇವತ್ತು. ಓಕೆ, ಸೊ ನಾಳೆಗೆ ನಮಗೆ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಒಂದು ಬುಲ್ಲಿಶ್ ಟ್ರೆಂಡ್ ಅಂತ ಅಂದ್ಕೊಂಡು ಹೋಗೋದಾದ್ರೆ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು ನಮಗೆ 23,500. ಈ ಒಂದು ಏರಿಯಾ ಒಂದು ರೆಸಿಸ್ಟೆನ್ಸ್ ಆಗುತ್ತೆ. ಇಸ್ ದ R1 R2 ಅಲ್ವಾ? ಯಾಕಂದರೆ ಇತ್ತೀಚೆಗೆಲ್ಲ ಒಂದು ಗ್ಯಾಪ್ಸಲ್ಲೇ ಮಾರ್ಕೆಟ್ ಮೂವ್ ಆಗ್ತಾ ಇರೋದ್ರಿಂದ ತುಂಬ ಒಂದು
ಟ್ರೆಂಡಿ ಮಾರ್ಕೆಟ್ ಅಂತಲೇ ಹೇಳ್ಬೋದು, ಮತ್ತು ಹೆವಿ ಮೂಮೆಂಟಮ್ ಮಾರ್ಕೆಟ್ ಇರುತ್ತೆ. ಸೊ ನಾವು ನೋಡಿಕೊಂಡು ಆ್ಯಸ್ ಪರ್ ಆ ಒಂದು ಏರಿಯಾ ಬಂದಾಗಲೇ ಎಕ್ಸಿಕ್ಯೂಟ್ ಮಾಡೋದು ಗುಡ್ ಅಂತ ಹೇಳ್ತೀನಿ. ಅರ್ಲಿ ಅಡ್ವಾನ್ಸ್ ಟ್ಯಾಕಲ್ ಮಾಡೋದು ಅವೆಲ್ಲ ಮಾಡೋದು ಬೇಡ ಅಂತ ಇಲ್ಲಿಂದ ನಾನು ಹೇಳ್ಬೋದು. ಸೊ ನಮಗೆ ನೋಡಿ ಪ್ರೀವಿಯಸ್ ಇದೆಲ್ಲ ಜಸ್ಟ್ ಮಿನಿಟ್. ಹಾಂ, ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಇದೇ R1 23,500. R2 ಬಂದುಬಿಟ್ಟು 23,600 to 650 ಲೆವೆಲ್. ಈ ಲೆವೆಲ್ R2 ಆಗ್ಬೋದು. ಒಂದು ಗ್ಯಾಪ್ ಅಪ್ ಆಯಿತು ಅಂತಂದರೆ, ಇದೇನಾದ್ರು ಮೇಜರಾಗಿ ನಮಗೆ ಬ್ರೇಕ್ಔಟ್ ಕೊಡ್ತು ಅಂತಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಮಾರ್ಕೆಟು ಇಲ್ಲಿವರೆಗೂ ಹೋಗಿ ನೆಕ್ಸ್ಟ್ ಇದುವರೆಗೂ ಬರೋ ಚಾನ್ಸಸ್ ಇದೆ. ಇದೇ ರೀತಿ ಮಾರ್ಕೆಟ್ ಟ್ರೆಂಡ್ ಇದ್ದರೆ. ಇಲ್ಲ ಅಂತಂತಂದರೆ ನಾಳೆ ಮಾರ್ಕೆಟ್ ಏನಾದ್ರು ಈ ಲೆವೆಲ್ಗೆ ಓಪನ್ ಆಯಿತು, ಇಲ್ಲೇ ನಮಗೆ ಬೈರಿಶ್ ಆಗಿ ಏನಾದ್ರು ಇದು ಸಿಕ್ತು ಅಂತಂದರೆ ಇಲ್ಲಿಂದನೇ ರಿವರ್ಸ್ ಆಗಿ 23,400. ಅದು ಬಿಟ್ಟರೆ ಇದು ಮೇಜರ್ ಸಪೋರ್ಟ್ ಝೋನ್, ಯಾಕಂದರೆ ಮಲ್ಟಿಪಲ್ ಟೈಮು ನಮಗೆ ಟಚ್ ಮಾಡಿರೋದ್ರಿಂದ ಇದೊಂದು 23,300 ಈಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದ ಮೇಜರ್ ಸಪೋರ್ಟ್. ಅಲ್ಲೊಂದು ಕೂಡ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಈ ಏರಿಯಾ ತುಂಬ ರೆಸ್ಪೆಕ್ಟ್ ಮಾಡೋದ್ರಿಂದ ಇನ್ ಫ್ಯೂಚರ್ ಡೇಸಲ್ಲಿ ಇದು ನಮಗೆ ಒಳ್ಳೆ ಸಪೋರ್ಟ್ ಝೋನ್ ಆಗಬಹುದು. ಸೊ ಹಾಗೆ ನಾಳೆಗೆಲ್ಲ US ಮಾರ್ಕೆಟ್, ಫಾರಿನ್ ಮಾರ್ಕೆಟ್ಸ್ ಎಲ್ಲ ತುಂಬಾ ಈವೆಂಟ್ಸ್ ನಡೆಯೋದ್ರಿಂದ ಸ್ವಲ್ಪ ವೊಲಟೈಲಿಟಿ ಕೂಡ ಇರುತ್ತೆ. ಹಾಗಾಗಿ ನೋಡಿಕೊಂಡು ಆಮೇಲೆ ಎಕ್ಸ್ಪೈರಿ ಡೇ ಎಲ್ಲ ಈವೆಂಟ್ಸ್ ಇದ್ದಾಗ ನಮಗೆ ಡಿಸಿಷನ್ಸ್ ತುಂಬಾ ಆಚೀಚೆಗೆ ಆಗುತ್ತೆ. ಸೊ ಲೆವೆಲ್ಸ್ ಬೇಸಲ್ಲಿ ನಾವು ಸಿಕ್ಕಿದ್ರೆ ಟ್ರೇಡ್ ಮಾಡೋದು, ಇಲ್ಲಾಂದರೆ ಇಲ್ಲ ಅನ್ನೋ ಥರನೇ ನಾವು ಇರಬೇಕಾಗತ್ತೆ ಟ್ರೆಂಡಿ ಮಾರ್ಕೆಟ್ ನೋಡಿಕೊಂಡು. ನೆಕ್ಸ್ಟು S1 ಹಾಕೊಳ್ಳೋಣ. ದಿಸ್ ಈಸ್ S1, S2 ಆಗುತ್ತೆ. ಇದು S3 ಅಂತ ಹಾಕ್ಕೊಳ್ಳೋಣ. ಇದು ನಮಗೆ ನಾಳೆಗೇನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ಈ ಮೇಲ್ಗಡೆ ಲೆವೆಲ್ಸ್ಗಳು ಇಂಟ್ಯಾಕ್ಟ್ ಆಗ್ತವೆ. ಇಲ್ಲ ನಾಳೆ ಸಪೋಸ್ ನಾವು ಮಾರ್ಕೆಟ್ ಓಪನ್ ಆಗ್ತಾನೆ ಗ್ಯಾಪ್ ಡೌನ್ ಆಯಿತು ಅಂತಂದರೆ ನಮಗೆ ಮೇಜರ್ ಸಪೋರ್ಟ್ ಬಂದುಬಿಟ್ಟು 23,300. ಅದು ಬಿಟ್ಟರೆ ಎವ್ರಿ 100 ಪಾಯಿಂಟ್ಸ್ ನಮಗೆ ಸಪೋರ್ಟಿಗೆ ಸಿಗ್ತಾ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ನಮಗೆ ಮೇಜರ್ ಸಪೋರ್ಟ್ ಇರೋದೇ 23,000. ಇಷ್ಟೆಲ್ಲ ಬೀಟ್ ಮಾಡ್ಕೊಂಡು ಬಂತು ಅಂತಂದರೆ ನಮಗೆ ನೆಕ್ಸ್ಟ್ ಸಪೋರ್ಟು 23,000. ಈ ಏರಿಯಾ ಒಂದು ಮೇಜರ್ ಸಪೋರ್ಟು, ಇದೆಲ್ಲ ಒಂದು ಮೇಜರ್ ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ. ಗ್ಯಾಪ್ ಡೌನ್ ಆದರೆ ನಮಗೆ ಈ ಲೆವೆಲ್ಸು, ಗ್ಯಾಪ್ ಅಪ್ ಆಯಿತು ಅಂತಂದರೆ ಹೈಯರ್ ಲೆವೆಲ್ಸು ಇದಿದ್ದೇ ಇದೆ. ಸೈಡ್ ವೇಸಲ್ಲಿಂದ ಹಿಂಗೆ ಮೇಲೆ ಹೋಗ್ತಾಯಿದ್ರೆ ಹೈಯರ್ ಸೈಡ್ ಜರ್ನಿ, ಇಲ್ಲ ಇಲ್ಲಿಂದ ಸೈಡ್ ವೇಸ್ ಫ್ಲಾಟ್ ಓಪನ್ ಆಗಿ ಈ ಕಡೆ ಬಂತಂದರೆ ಲೋವರ್ ಸೈಡ್ ಜರ್ನಿ. ಇಷ್ಟು ನಮಗೆ ಒಂದು ಬ್ಲೂ ಪ್ರಿಂಟು ನಮಗೆ ನಿಫ್ಟಿಗೆ ರೆಡಿಯಾಗಿದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಕಡೆ ನೋಡೋಣ. ಬ್ಯಾಂಕ್ ನಿಫ್ಟಿ ನಾವು ಏನು ಅಂದ್ಕೊಂಡಿದ್ವಿ, ನೆನ್ನೆ ರೆಸಿಸ್ಟೆನ್ಸು ಈ 52,500 ಅಂದ್ಕೊಂಡ್ವಿ. ಸೊ ನಮಗೆ ಅದೇ ಹೇಳಿದ್ನಲ್ಲ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡೂ ಕೂಡ ಇರಿಲೆವೆಂಟ್ ಆಗಿ ಮೂವ್ ಆಗ್ತಾ ಇತ್ತು ಅಂತ. ಸೊ ಹಾಗಾಗಿ ಏನಾಯಿತು, ಎಸ್ಟರ್ಡೇ ಹೈನೆಲ್ಲ ಕ್ರಾಸ್ ಮಾಡ್ಕೊಂಡು ಮೇಲೆ ಹೋಗಿರೋದು ನಮಗೆ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲ್ ಇಟ್ಸೆಲ್ಫ್ ನಮಗೆ ಏನು ಕೊಡ್ತು, ಒಳ್ಳೆಯ ಒಂದು ಬುಲ್ಲಿಶ್ನೆಸ್ನ ಇಂಡಿಕೇಶನ್ ಕೊಡ್ತಿದ್ದು ಅಲ್ವಾ. ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ನಮಗೆ ಫಾರ್ಮೇಷನ್ ಆಯಿತು. ಸೊ ನೆಕ್ಸ್ಟ್ ಎಲ್ಲ ಅದೇ ಏರಿಯಾಗೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿದೆ ಈ ಏರಿಯಾದಲ್ಲಿ ಅಲ್ವಾ. ಇದು ಒಂದು ಬುಲ್ಲಿಶ್ ಪ್ಯಾಟರ್ನ್ ಆಗಿರೋದ್ರಿಂದ ಇಲ್ಲಿಂದನೇ ಮತ್ತೆ ಸಪೋರ್ಟ್ ಮಾಡಿಕೊಂಡು ಒಳ್ಳೆಯ ಒಂದು ಪಾಯಿಂಟ್ಸನ್ನು ತಂದುಕೊಟ್ಟಿದೆ ಹೈಯರ್ ಸೈಡ್ಗೆ. ಬಟ್ ಪ್ರೀಮಿಯಮ್ಸ್ ಎಲ್ಲ ಹೆವಿ ಇರೋದ್ರಿಂದ ನಮಗೆ ಅಷ್ಟು ಕಂಪೇರಿಟಿವ್ಲಿ ಸೆನ್ಸೆಕ್ಸ್ ಆಗಿರ್ಬೋದು ಅಥವಾ ನಿಫ್ಟಿ ಆಗಿರ್ಬೋದು ಇದು ಸ್ವಲ್ಪ ಕ್ವೈಟ್ ಜಾಸ್ತಿ ಅಂತ ಅನಿಸುತ್ತೆ. ಸೊ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಇಸ್ ಲೈಕ್ ದಟ್ ಓನ್ಲಿ. ಸೊ ಇದು ಕೂಡ ಅಷ್ಟೇ ಹೈಯರ್ ಸೈಡ್ ಬ್ರೇಕ್ಔಟ್ ಆಗಿ ನಮ್ಮ ಒಂದು ಟಾರ್ಗೆಟ್ ಏನು ಹಾಕ್ಕೊಂಡಿದ್ರಲ್ಲ ಆ ಒಂದು ಲೆವೆಲ್ ನಿಯರ್ ಬೈ ರೀಚ್ ಆಗಿದೆ. ಇದು ನಮ್ಮದು ಒಂದು ಮ್ಯಾಕ್ಸಿಮಮ್ ಟಾರ್ಗೆಟ್ ಹಾಕ್ಕೊಂಡಿದ್ವಿ, ಅಲ್ಲಿವರೆಗೂ ರೀಚ್ ಆಗಿದೆ. ಸೊ ನೆಕ್ಸ್ಟ್ ಏನು ಇದ್ರ ಜರ್ನಿ ಹೈಯರ್ ಐ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಮಗೆ ಒಂದು ಕ್ರೂಷಿಯಲ್ ಆಗಿ 52,800 ಒಂದು ಇಂಪಾರ್ಟೆಂಟ್ ಝೋನ್. ಇದಕ್ಕೆ ಈ ಏರಿಯಾ ಒಂದು ಕ್ರೂಷಿಯಲ್ ಆಗುತ್ತೆ. 52,800 ಒಂದು ಕ್ರೂಷಿಯಲ್ ಏರಿಯಾ.
ಆಮೇಲೆ ಇದ್ರ ಮೇಲೆ ಮಾರ್ಕೆಟ್ ಓಪನ್ ಆಯಿತು ಅಂತಂದರೆ, ನಾಳೆಗೆ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ಹೈಯರ್ ಸೈಡ್ ಒಂದು ಟಾರ್ಗೆಟ್ ಬಂದುಬಿಟ್ಟು ನಮಗೆ ಇಮಿಡಿಯೇಟ್ ಆಗಿ ಸಿಗುವಂಥದ್ದು ಗ್ಯಾಪ್ ಅಪ್ ಆಯಿತು ಅಂತಂದರೆ R1 R2 ಓಕೆ, ಈ ಏರಿಯಾವರೆಗೂ ನಮಗೆ ಒಂದು ಟಾರ್ಗೆಟನ್ನು ಕೊಡ್ಬೋದು. ನೆಕ್ಸ್ಟು ಅಥವಾ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಸೈಡ್ ಬಂತು ಅಂತಂದರೆ ಇದು ಕೂಡ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇದು ಬ್ರೇಕ್ ಆಯಿತು ಅಂತಂದರೆ ಮೇಜರಾಗಿ ನಮ್ಗೆ ಸಪೋರ್ಟ್ ಸಿಗೋದೆ 52,500 ಏರಿಯಾ. ಈ ಏರಿಯಾ ಒಂದು ಮೇಜರ್ ಸಪೋರ್ಟ್. ಯಾಕಂದರೆ ಇದು ಟ್ರೆಂಡ್ ಹೈಯರ್ ಆಗಿ ಮಾಡ್ತಾ ಇರೋದ್ರಿಂದ ನಮಗೆ ಪ್ರೀವಿಯಸ್ ಟ್ರೆಂಡ್ ಒಂದು ಬ್ರೇಕ್ ಆಗೋವರೆಗೂ ವಿ ಕನ್ಸಿಡರ್ ಇಟ್ ಆಸ್ ಎ ಬುಲ್ಲಿಶ್ ಟ್ರೆಂಡ್ ಓನ್ಲಿ. ಸೊ ಹಾಗಾಗಿ ನಾವು ಸಪೋರ್ಟನ್ನು ಹುಡ್ಕೊಂಡು ಬೈ ಆ್ಯಂಡ್ ಡಿಪ್ ಅನ್ನೋ ಥರ ನಾವು ಮಾಡ್ಕೊಳ್ಬೋದು. ಐ ಹೋಪ್ ನಿಮಗೆಲ್ಲ ಒಂದು ಲೆವೆಲ್ಸ್ ಸಿಕ್ಕಿದೆ. ಇನ್ನೊಂದು ಲೆವೆಲ್ ಹಾಕೊಳ್ಳೋಣ ಅಲ್ವಾ. ದಿಸ್ S1 ವಿಲ್ ಮಾರ್ಕೆಟ್. ಓಕೆ, S1 S2 ದಿಸ್ ಈಸ್ S3. S1 ಯಾವುದು 52,800. ಏನಾದ್ರು ಫ್ಲ್ಯಾಟ್ ಓಪನ್ ಆಗಿ ಡೌನ್ ಸೈಡ್ ಬಂತು ಅಂತಂದರೆ 52,800 ಒಂದು ಸಪೋರ್ಟು. ಅದನ್ನು ಬ್ರೇಕ್ ಆಯಿತು ಅಂತಂದರೆ 52,500 ವಿಲ್ ಬಿ ಸೆಕೆಂಡ್ ಸಪೋರ್ಟ್. ಥರ್ಡ್ 52,200. ಇದು ನಮ್ಮ ಥರ್ಡ್ ಲೆವೆಲ್ನ ಒಂದು ಸಪೋರ್ಟ್ ಝೋನು. ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಹೌ ಇಟ್ ಓಪನ್ಸ್. ಅದನ್ನು ನೋಡಿಕೊಂಡು ನಾವು ನಮ್ಮ ಟ್ರೇಡನ್ನು ತೊಗೊಳ್ಳೋಣ. ಐ ಹೋಪ್ ಯು ಆಲ್ ಗಾಟ್ ದ ಇನ್ಫಾರ್ಮೇಷನ್ ಅಬೌಟ್ ದ ಟುಮಾರೋ ಟ್ರೇಡಿಂಗ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.